ಇಲ್ಲ ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವಿವತ್ತು ರಾಯರ್ ಟೆಂಪಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಅಲ್ಲಿಗೆ ಹೊರಡ್ತಿದ್ದೀವಿ. ನೋಡಿ, ಇದು ನಾನು ಬಂದು ಔಟ್ಫಿಟ್ಟು. ನಾನು ಬಂದ್ಬಿಟ್ಟು ಚೂಡಿ ಹಾಕ್ಕೊಂಡಿದ್ದೆ. ನಮ್ಮ ಪಾಪದು ಕೂಡ ಔಟ್ಫಿಟ್ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅದಾದಮೇಲೆ ದೇವ್ರ ಪೂಜೆನೂ ಕೂಡ ಮುಗಿಸ್ಕೊಂಡೆ. ದೇವ್ರ ಪೂಜೆನೂ ಚೆನ್ನಾಗಿ ಮಾಡಿದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ತುಂಬ ದಿವಸ ಆಗಿತ್ತು ರಾಯರ್ ಟೆಂಪಲಿಗೆ ಹೋಗಿ, ಅದಕ್ಕೆ ಹೊರಡೋಣ ಅಂತ ಹೊರಡ್ತಿದ್ದೀವಿ. ನಾನು ಬಂದುಬಿಟ್ಟು ನನ್ನ ಫ್ರೆಂಡ್ ನಂದಿನಿ ಮತ್ತು ಅವ್ರ ಫ್ರೆಂಡ್ ಕಲಾ. ಅವ್ರು ಇವಾಗ ನನಗೆ ಫಸ್ಟ್ ಫ್ರೆಂಡ್ ಆದರು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಸೊ ನಾವೆಲ್ಲರೂ ಒನ್ ಡೇ ಬಿಫೋರೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ ಹಾಗೆ ನಂದಿನಿ ಕಾರಲ್ಲೇ ಹೊರಟ್ವಿ. ಸಡನ್ನಾಗಿ ಪ್ಲ್ಯಾನ್ ಆದ್ರೇ ಹೋಗೋಕ್ಕಾಗೋದು. ಯಾಕಂದರೆ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ಹೋಗೋಕ್ಕೆ ಆಗೋಲ್ಲ. ಸಡನ್ ಒನ್ ಡೇ ಬಿಫೋರ್ ಪ್ಲ್ಯಾನ್ ಮಾಡ್ಕೋತೀವಲ್ಲ, ಆವಾಗಲೇ ಹೋಗೋಕ್ಕಾಗೋದು. ಸೊ ಹೋಗ್ತಾ ಹಂಗೆ ಪೆಟ್ರೋಲ್ ಹಾಕ್ಸೋಣ ಅಂದ್ಬಿಟ್ಟು ನಂದಿನಿ ಅವ್ರ ಹಸ್ಬೆಂಡ್ ನಿಲ್ಲಿಸಿದ್ರು ಶೆಲ್ ಪೆಟ್ರೋಲ್ ಬಂಕಲ್ಲಿ. ಆವಾಗ ನಂದಿನಿನೂ ನಂದು ಪಾಯಿಂಟ್ಸ್ ಇದೆ, ಬನ್ನಿ ಕಾಫಿ ಕುಡಿಯೋಣ ಅಂತ ಕರ್ಕೊಂಡೋದ್ರು. ಅದು ಒಂಥರ ಫನ್ ಆಗಿತ್ತು. ಲೈಕ್ ಇವಾಗ ಶೆಲ್ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ತಾ ಹೋದರೆ ಪಾಯಿಂಟ್ಸ್ಗಳು ಆ್ಯಡ್ ಆಗುತ್ತಲ್ಲ, ತುಂಬ ಪಾಯಿಂಟ್ಸ್ ಇದ್ದಾವೆ. 1 ಮಂತಲ್ಲಿ ಎಕ್ಸ್ಪೈರ್ ಆಗಿಬಿಡುತ್ತೆ, 1 ಮಂತಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿದ್ರು. ಸೊ ಅದಾದಮೇಲೆ ಅದಕ್ಕೇ ಕಾಫಿ ಕುಡಿಯೋಣ ಅಂತ ಕುಡಿದ್ವಿ. ಕಾಫಿನೂ ಕೂಡ ಓಕೆ ತುಂಬ ಸ್ಟ್ರಾಂಗ್ ಆಗಿತ್ತು, ಬಟ್ ಓಕೆ ಚೆನ್ನಾಗಿತ್ತು. ಇವಳು ಬಂದುಬಿಟ್ಟು ದಿಯಾ ಅಂತ, ನಂದಿನಿ ಅವ್ರ ಮಗಳು. ನಮ್ಮ ಪಾಪಗೂ ಇವಳಿಗೂ ಬಂದುಬಿಟ್ಟು ಒಂದು 7 ಮಂತ್ಸ್ ಡಿಫ್ರೆನ್ಸ್ ಇದೆ. ಸೊ ಇಬ್ಬರೂ ಕೂಡ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಆಟ ಆಡ್ತಿದ್ರು. ನಾವು ಕೂಡ ಕಾಫಿ ಕುಡ್ಕೊಂಡು ಆಮೇಲೆ ನಮ್ಮ ಪಾಪಗೆ ಬಂದುಬಿಟ್ಟು ಕಲಾ ಅವರು ಲೇಸ್ ಕೊಡಿಸಿದ್ರು. ಅವಳಲ್ಲಿ ಲೇಸ್ನ ಎತ್ಕೊಳ್ಳೋಕೆ ನೋಡ್ತಿದ್ಲು. ನಾನು ಬೇಡ ಬಾ ಅಂತ ಕರ್ಕೊಂಡು ಬಂದೆ. ಆದರೂ ಅವರು ಪಾಪ ಮಕ್ಕಳು ತಿನ್ನಲಿ ಅಂತ ಕೊಡಿಸಿದ್ರು. ನನಗೂ ಖುಷಿ ಆಯಿತು. ಸೊ ಇವಾಗ ಪೆಟ್ರೋಲ್ ಹಾಕಿಸ್ಕೊಂಡು ಫೈನಲಿ ನಾವು ಟೆಂಪಲಿಗೆ ಬಂದ್ವಿ. ಸೊ ನೋಡಿ, ಟೆಂಪಲ್ಗೆ ಫಸ್ಟ್ ಕಾರ್ ಪಾರ್ಕಿಂಗ್ ಮಾಡ್ಕೊಂಡ್ವಿ. ಇದು ಬಂದುಬಿಟ್ಟು ಸಾಯಿಬಾಬಾ ಟೆಂಪಲ್ಲು ಮತ್ತು ರಾಘವೇಂದ್ರ ಟೆಂಪಲ್ ಎರಡೂ ಪಕ್ಕ ಇದೆ. ಫಸ್ಟು ಹೋಗ್ತಾ ಸಂತೆ ಥರ ಸಿಗುತ್ತೆ. ಲೈಕ್ ಗುರುವಾರ ಸಂತೆ ಮಾಡ್ತಾರೆ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ತರಕಾರಿ, ಕ್ಲಿಪ್ಗಳು, ಹಣ್ಣು ಅಂಥದ್ದೆಲ್ಲ ಸಿಗುತ್ತೆ. ಚಾಟ್ಸು ಆ್ಯಂಡ್ ಏನು ಮಾಮೂಲಿ ಸಂತೆಲಿ ಏನೇನು ಸಿಗುತ್ತೆ ಆ ಥರ ಎಲ್ಲ ಸಿಗುತ್ತೆ. ಏನೋ ಒಂಥರ ಚೆನ್ನಾಗಿತ್ತು, ಖುಷಿಯಾಗಿ. ಇಲ್ಲಿ ನೋಡಿ, ಫಸ್ಟ್ ನಾವು ಬಂದಿದ್ದು ರಾಯರ್ ಟೆಂಪಲಿಗೆ. ನಿಜವಾಗ್ಲೂ ನಾನು ನೋಡಿದ್ದು ಫಸ್ಟ್ ಟೈಮು. ತುಂಬ ಚೆನ್ನಾಗಿತ್ತು. ಎಂಟ್ರೆನ್ಸಲ್ಲೇ ಒಂಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಾಟರಲ್ಲೆಲ್ಲ ಸಖತ್ತಾಗಿ ಒಂಥರ ಫಾಲ್ಸ್ ಥರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನನಗೂ ಸಖತ್ ಇಷ್ಟ ಆಯಿತು. ನಮ್ಮ ಪಾಪಗೂ ನೋಡಿದ ತಕ್ಷಣ ವಾವ್ ಅಂತಿದ್ಲು. ನಂದಿನಿನೂ ಚೆನ್ನಾಗಿದೆ ಅಂದರು. ಸೊ ಎಲ್ಲರೂ ಬಂದಿದ್ದು ಫಸ್ಟ್ ಟೈಮು. ನಂದಿನಿ ಹಸ್ಬೆಂಡ್ ಬಂದಿದ್ರಂತೆ. ಸೊ ಚೆನ್ನಾಗಿದೆ ಅಂತ ಎಲ್ಲರನ್ನೂ ಕರ್ಕೊಂಡು ಬಂದರು. ಸೊ ಆ್ಯಸ್ ಯೂಶ್ವಲ್ ಕೈಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಹೋಗ್ತಿದ್ದೀವಿ. ನಮ್ಮ ಪಾಪುಗಂತೂ ಸಖತ್ ಖುಷಿ. ಅದರಲ್ಲೂ ದಿಯಾನೂ ಇದ್ಲಲ್ಲ, ಸೇಮ್ ಏಜೇ ಅಲ್ವಾ. ಸೊ ಮಕ್ಕಳು ಹೊಂದ್ಕೊಂಡು ಚೆನ್ನಾಗಿ ಬಂದರು. ಮತ್ತು ಇನ್ನೊಂದು ಕೂಡ ಏನೂ ತೊಂದರೆ ಕೊಡಲಿಲ್ಲ. ಮಾತ್ರ ಡಿಸೆಂಟಾಗಿದ್ದರು ಪಾಪ, ಸೈಲೆಂಟಾಗಿದ್ದರು. ಇಬ್ಬರೂ ಕೂಡ ಸೈಲೆಂಟಾಗಿದ್ದರು. ಅದಾದಮೇಲೆ ಟೆಂಪಲ್ ಒಳಗೆ ಬಂದ್ವಿ. ನೋಡಿ, ಟೆಂಪಲ್ ಒಳಗೆ ಎಷ್ಟು ಚೆನ್ನಾಗಿದೆ ಅಂದರೆ ಯಾವುದೋ ಒಂದು ಪ್ಯಾಲೇಸ್ ನೋಡೋ ಅಷ್ಟು ಫೀಲ್ ಆಗುತ್ತೆ. ನಿಜವಾಗ್ಲೂ ಅಷ್ಟೇ ಖುಷಿ ಆಗುತ್ತೆ. ಅದಕ್ಕೇ ಟೆಂಪಲ್ ಒಳಗಡೆ ಆ್ಯಕ್ಚುಲಿ ಫೋಟೋ ವೀಡಿಯೋ ಏನೂ ತೆಗಿಯೋಂಗಿಲ್ಲ, ರಿಸ್ಟ್ರಿಕ್ಟೆಡ್ ಅಂತ ಹಾಕಿದ್ರು ಬೋರ್ಡು. ಬಟ್ ಆದ್ರೂ ನಾನು ಇಲ್ಲ, ಆದ್ರೂ ಕದ್ದಿ ಸ್ವಲ್ಪ ತೆಕ್ಕೊಂಡಿದ್ದೀನಿ. ನೀಟಾಗಿ ಕಾಣಿಸ್ಲಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ನಮ್ಮ ಪಾಪು ಫಸ್ಟ್ ಬಂದ ತಕ್ಷಣವೇ ನಮಸ್ಕಾರ ಮಾಡಿಕೊಂಡು ಹೆಜ್ಜೆ ಇಟ್ಲು. ನೋಡಿ, ನೀವೇ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಟೆಂಪಲು. ನಮಗೂ ಕೂಡ ಸಖತ್ ಇಷ್ಟ ಆಯಿತು. ಫಸ್ಟ್ ಟೈಮ್ ಬಂದಿದ್ದು. ಆಮೇಲೆ ರಶ್ ಕೂಡ ಅಷ್ಟಿರಲಿಲ್ಲ. ನಾವು ಅಂದ್ಕೊಂಡ್ವಿ ಗುರುವಾರ ತುಂಬ ರಶ್ ಇರುತ್ತೆ ಅಂತ. ತುಂಬ ದೊಡ್ಡದಲ್ವ ದೇವಸ್ಥಾನ, ಜನ ಜಾಸ್ತಿ ಇದ್ರೂ ನಮಗೇನು ಅಷ್ಟು ಏನು ಫೀಲ್ ಆಗಲಿಲ್ಲ. ಜನ ಇದ್ದಾರೆ ಅಷ್ಟು ಫೀಲ್ ಆಗಲಿಲ್ಲ. ನೋಡಿ, ಇದೇ ಬಂದುಬಿಟ್ಟು ರಾಯರು. ಸರಿಯಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಬಿಕಾಸ್ ಒಳಗಡೆ ಅಷ್ಟು ಬಿಡಲ್ಲ, ಸ್ವಲ್ಪ ದೂರದಿಂದ ನೋಡಬೇಕು. ಯಾಕಂದರೆ ಫುಲ್ಲು ಕಂಬಿ ಥರ ಹಾಕ್ಬಿಟ್ಟಿದ್ದಾರೆ. ಸೊ ಅದಾದಮೇಲೆ ರಾಯರ ಪ್ರಸಾದನ ಕೂಡ ಈಸ್ಕೊಂಡು ಈ ಬಂಡೆ ನೋಡಿ, ಈ ಬಂಡೆ ಬಂದುಬಿಟ್ಟು ಅದಾಗದೆ ಸೃಷ್ಟಿಯಾಗಿರೋದಂತೆ ಆ ಪ್ಲೇಸಲ್ಲಿ. ಅದಕ್ಕೆ ಅದು ದೇವ್ರ ಸೃಷ್ಟಿನೇ ಅಂತ ಅದೊಂದು ಟೆಂಪಲ್ ಥರ ಮಾಡಿದ್ದಾರೆ. ಅದನ್ನು ಕೂಡ ಚೆನ್ನಾಗಿದೆ.
ಅದಾದಮೇಲೆ ಇದನ್ನೆಲ್ಲ ರೌಂಡ್ ಹಾಕ್ಕೊಂಡು ಅಲ್ಲಿ ಒಂದು ದೇವಸ್ಥಾನದ ಒಳಗೇ ಒಂದು ಸೇಲ್ ಥರ ಇದೆ, ಸೇಲ್ ಥರ ನಡೆಯುತ್ತೆ. ಲೈಕ್ ಇಲ್ಲಿ ಏನು ಅಂದರೆ ಫೋಟೋಸು, ರಾಯರ್ ಫೋಟೋಸು, ಆಮೇಲೆ ಏನಾದರೂ ಬರ್ಫಿ, ಚಾಕ್ಲೇಟ್ಸು, ಬಳೆ, ಅದು ಇದು ಎಲ್ಲ ಒಂದು ಶಾಪ್ ಥರ. ರಾಯರ್ ಫೋಟೋಸ್ ಅಂತೂ ಸಖತ್ ಇಷ್ಟ ಆಯಿತು ಗೈಸ್, ನಿಜವಾಗ್ಲೂ ವರ್ತ್ ಇದೆ. ಆರಾಮಾಗಿ ತೊಗೋಬೋದು. 450 ರುಪೀಸು, 500 ರುಪೀಸ್ಗೆಲ್ಲ ದೊಡ್ಡ ದೊಡ್ಡ ಫೋಟೋ, ಚೆನ್ನಾಗಿರೋ ಫೋಟೋನೇ ಇದೆ. ನಾನು ನಮ್ಮ ಮನೇಲಿ ಇದಿದೆ ಅಲ್ಲ, ಚಿಕ್ಕದಲ್ವ ದೇವ್ರ ಮನೆ, ಮತ್ತು ಇಡೋಕ್ಕೆಲ್ಲೂ ಜಾಗ ಇಲ್ಲ ಅಂತ ನಾನು ಸುಮ್ಮನಾದೆ. ನೆಕ್ಸ್ಟ್ ಇನ್ನೊಂದು ಮನೆಗೆ ಹೋದಾಗ ಪಕ್ಕ ಇಲ್ಲೇ ಹೋಗಿ ತಗೋತೀನಿ. ಫೋಟೋಸ್ ಅಂತೂ ನನಗೆ ಸಖತ್ ಇಷ್ಟ ಆಯಿತು. ಅದು ಬಿಟ್ಟರೆ ಬೇರೆ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಅನಿಸ್ತು. ಫೋಟೋಸ್ ಓಕೆ, 450, 500ಗೆಲ್ಲ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿರೋದು ಬೇಕು ಅಂದರೆ 900 ಆ ಥರ ಇತ್ತು. ಸೊ ಅದಾದಮೇಲೆ ನೆಕ್ಸ್ಟು ಈ ಕಡೆ ಒಂದು ತುಪ್ಪದ ಬತ್ತಿ ಹಚ್ಚೋಣ ಅಂತ ಬಂದ್ವಿ. ಎಲ್ಲರೂ ತುಪ್ಪದ ಬತ್ತಿ ತೊಗೊಂಡ್ವಿ, 4 ಜನನೂ 4 ತೊಗೊಂಡ್ವಿ. ಅಲ್ಲೂ ಕೂಡ ಅಷ್ಟು ವಿಡಿಯೋ ಮಾಡೋಂಗಿರಲಿಲ್ಲ, ಆದರೂ ಕೂಡ ಮೆಲ್ಲಗೆ ಮಾಡಿಕೊಂಡೆ. ನನಗಂತೂ ಸಖತ್ ಇಷ್ಟ ಆಯಿತು ಗೈಸ್, ತುಂಬ ದಿವಸ ಆಗಿತ್ತು ಹೋಗಿ. ಇದು ನೋಡಿ, ರಾಯರ್ ದೇವಸ್ಥಾನನ ಒಂದು ಸಣ್ಣದಾಗಿ ಫೌಂಡೇಶನ್ ಥರ ಮಾಡಿ ಅಲ್ಲಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಅದನ್ನು ಕೂಡ ನೋಡಿದ್ರೆ ಸಖತ್ ಖುಷಿ ಆಗುತ್ತೆ. ಆಮೇಲೆ ರಾಯರ್ ಇನ್ನೊಂದು ಏನಂದರೆ, ನಾವು ಏನು ಕೇಳಿದ್ರು ತಥಾಸ್ತು ಅಂದ್ಬಿಡ್ತಾರೆ, ಅಷ್ಟು ಜನನ್ನ ಇಷ್ಟಪಡ್ತಾರೆ ಅವರು. ನನಗೂ ಅಷ್ಟೇ ಸಖತ್ ಇಷ್ಟ. ಬತ್ತಿನೂ ಅಷ್ಟೇ ಹಚ್ಕೊಂಡು ಇದು ಆರತಿನೂ ಕೂಡ ಮಾಡಿ ಅದಾದಮೇಲೆ ಈ ಕಡೆ ಬಂದ್ವಿ. ನನಗಂತೂ ಸಖತ್ ಇಷ್ಟ ಆಯಿತು. ಬತ್ತಿ ಇದು ಆರತಿ ಮಾಡುವಾಗ್ಲೂ ಫೋಟೋ ಇಟ್ಕೋಬೇಡಿ ಅಂತ ತುಂಬ ರಿಸ್ಟ್ರಿಕ್ಟ್ ಮಾಡಿದ್ರು. ಆದ್ರೂ ಒಂದು 2 ಮಿನಿಟ್ಸು ಇಟ್ಕೊಂಡಿದ್ದೀವಿ ಅಷ್ಟೇ ನೋಡಿ. ಅವರೇ ಇಲ್ಲಿ ಬತ್ತಿ ಎಲ್ಲ ಕೊಡ್ತಾರೆ. 30 ರುಪೀಸ್ಗೆ 5 ಬತ್ತಿ, ಆಮೇಲೆ 50 ರುಪೀಸ್ಗೆ ಒಂದು 7 ಬತ್ತಿ, ಆ ಥರ ಸಮಥಿಂಗು. ಅಲ್ಲಿ ಎಷ್ಟು ಬೇಕಾದರೂ ಹಚ್ಬೋದು. 5 ಆದರೂ ಹಚ್ಬೋದು, 7 ಆದರೂ ಹಚ್ಬೋದು, 5, 7, 9, ಆಮೇಲೆ 11 ಆ ಥರ ಆಡ್ ನಂಬರ್ಸಲ್ಲಿ ಹಚ್ಕೊಂಡು ಹೋಗೋವಂಥದ್ದು. ಒಂದೊಂದಕ್ಕೆ ಒಂದೊಂದು ರೇಟ್ ಇರುತ್ತೆ. ನಾವಿಲ್ಲಿ 4 ಜನನು 5 ಬತ್ತಿ ಇರೋದನ್ನೇ ತಗೊಂಡ್ವಿ. ಏನೋ ಒಂಥರ ಖುಷಿ. ಫಸ್ಟ್ ಟೈಮು ಅಂದರೆ ಟೆಂಪಲಿಗೆ ಹೋಗಿದ್ದು ನಂದಿನಿ ಜೊತೆ ಫಸ್ಟ್ ಟೈಮು. ಅದು ಬಿಟ್ಟರೆ ಅವತ್ತು ಅವತಾರ್ ಎಕ್ಸಿಬಿಷನ್ಗೆ ಹೋಗಿದ್ದಿದ್ದು, ಟೆಂಪಲಿಗೆ ಹೋಗಿದ್ದು ಇದೇ ಫಸ್ಟ್ ಟೈಮು. ಸೊ ಸಖತ್ ಖುಷಿ ಆಗ್ತಿತ್ತು. ಅವರೇ ಪಾಪ ವಿಡಿಯೋ ಮಾಡ್ಕೊತಿದ್ದಾರೆ, ಆದ್ರೂ ತುಂಬ ಮಾಡ್ಕೋಬೇಡಿ ಅಂತ ಹೇಳ್ತಾಯಿದ್ರು. ಆದ್ರೂ ಒಂದು 2 ಸೆಕೆಂಡ್ಸ್ ಮಾಡ್ಕೊಬಿಟ್ರು. ಸೊ ಅದಾದಮೇಲೆ ಎಲ್ಲರೂ ಬತ್ತಿ ಹಚ್ಬಿಟ್ಟು ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹಿಂಗೆ ಬರ್ತಾ ಇದ್ದೀವಿ. ನೋಡಿ, ಇಲ್ಲಿ ಲೈಟಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ. ನೋಡಿ, ಇದು ಮಂತ್ರಾಲಯ. ಮೇ ಬಿ ಹಿಂಗೆ ಇರುತ್ತೆ ಅಂತ. ನಾನು ನೋಡಿಲ್ಲ ಮಂತ್ರಾಲಯ, ಇದುವರೆಗೂ ನಾನು ನೋಡಿಲ್ಲ. ನಂದಿನಿನೂ ಹೋಗಿಲ್ವಂತೆ. ನನಗಂತೂ ಸಖತ್ ಇಷ್ಟ. ಹೋಗಬೇಕು. ರಾಯರ್ ಯಾವಾಗ ತಥಾಸ್ತು ಅಂತಾರೆ ಆವಾಗ ಹೋಗೋಣ ಅಂತ. ಮಂತ್ರಾಲಯ ಹಿಂಗೆ ಇರುತ್ತೆ ಅಂದ್ಕೊಳ್ತೀನಿ. ಅದ್ರದ್ದು ಕೂಡ ಸಣ್ಣದಾಗಿ ಒಂದು ಇದು ಮನೆ ಥರ ಇಟ್ಟಿದ್ರು, ಪ್ಯಾಲೇಸ್ ಥರ. ಇದಾದಮೇಲೆ ಇಲ್ಲಿ ಆಚೆ ಬಂದ್ವಿ. ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು, ಈ ಲೈಟಿಂಗ್ಸ್ ಮುಂದೆ, ವಾಟರ್ ಮುಂದೆ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ಅದಾದಮೇಲೆ ನೆಕ್ಸ್ಟು ಸಾಯಿಬಾಬಾ ಟೆಂಪಲಿಗೆ ಹೋಗೋಣ ಅಂತ ಹೊರಟ್ವಿ. ಹೀಗೆ ನೋಡಿ, ಸುತ್ತಮುತ್ತ ನೀವೇ ತುಂಬ ಚೆನ್ನಾಗಿದೆ. ಸಾಯಿಬಾಬಾ ಟೆಂಪಲ್ಲು ಕೂಡ ಅಷ್ಟೇ ಚೆನ್ನಾಗಿದೆ. ನೋಡಿ, ಇಲ್ಲಿ ದೊಡ್ಡ ಸಾಯಿಬಾಬಾ ಇದೆ ಗೈಸ್, ಮೇಲ್ಗಡೆ ದೊಡ್ಡದು ಸಾಯಿಬಾಬಾ. ನೋಡಿದ ತಕ್ಷಣ ಅಷ್ಟು ಖುಷಿ ಆಗುತ್ತೆ. ರೋಡಿಂದನೇ ಅಷ್ಟು ಚೆನ್ನಾಗಿ ಕಾಣುತ್ತೆ. ಅದು ಕೂಡ ಏನು ಅಷ್ಟು ರಶ್ ಇರಲಿಲ್ಲ. ಹೋದ್ವಿ. ಮಾಮೂಲಿ ಇದೆಲ್ಲ ನಮಸ್ಕಾರ ಎಲ್ಲ ಮಾಡಿಕೊಂಡು, ಪ್ರಾರ್ಥನೆ ಎಲ್ಲ ಮಾಡಿಕೊಂಡು, ಅಲ್ಲಿ ಪಾರ್ಲೇಜಿ ಬಿಸ್ಕೆಟ್ ಕೂಡ ಇಟ್ಟಿದ್ರು ದೇವರಿಗೆ. ನೋಡಿ ಇಲ್ಲಿ ನೀವೇ, ಪಾರ್ಲೇಜಿ ಬಿಸ್ಕೆಟ್ ಎಲ್ಲ ನಾವು ಬೇಕಾದರೆ ಇಷ್ಟಪಟ್ಟರೆ ಪಾರ್ಲೇಜಿ ಬಿಸ್ಕೆಟ್ನೆಲ್ಲ ಕೊಡ್ಬೋದು. ಅವರು ಕೂಡ ಮಕ್ಕಳಿಗೆ ಒಂದು ಕೊಡಿ ಅಂದರೆ ಕೊಡ್ತಾರೆ, ಏನು ಇದು ಮಾಡಲ್ಲ. ಅದಾದಮೇಲೆ ಇಲ್ಲಿ ನೋಡಿ ಸಾಯಿಬಾಬಾ ಎಷ್ಟು ಚೆನ್ನಾಗಿ ನಿಲ್ಲಿಸಿದ್ದಾರೆ ಇದನ್ನು. ಇದ್ರ ಮುಂದೆನೂ ಕೂಡ ಒಂದೆರಡು ಫೋಟೋ ತಗೊಂಡ್ವಿ. ಇದು ಕೂಡ ಸಖತ್ ಇಷ್ಟ ಆಯಿತು. ರಾಯರ್ ದೇವಸ್ಥಾನನೂ ಕೂಡ ಸಖತ್ ಇಷ್ಟ ಆಯಿತು. ಗುರುವಾರ ಇರೋದ್ರಿಂದ ಗುರುವಾರ ಟೈಮ್ ಹೋದರೆ 2 ದೇವಸ್ಥಾನಕ್ಕೂ ಹೋದಂಗಾಗುತ್ತೆ. ಒಂದೇ ಪ್ಲೇಸಲ್ಲಿ 2 ದೇವಸ್ಥಾನನೂ ಇದೆ ಅಲ್ಲ, 2 ದೇವಸ್ಥಾನಕ್ಕೂ ಹೋದಂಗಾಗುತ್ತೆ. ಇಲ್ಲಿ ನೋಡಿ, ವಿಭೂತಿನ ನಮ್ಮ ಪಾಪುನೇ ಇಟ್ಕೊತಾಳೆ. ನಾನಿಟ್ರು ಮತ್ತೆ ಅವಳು ತಗೊಂಡು ಇಟ್ಕೊತಾಳೆ ಗಾಯ್ಸ್. ಅವಳಿಗಂತೂ ಏನೋ ಒಂಥರ ಖುಷಿ ಆಗ್ತಿತ್ತು ಮಾತ್ರ. ಮಕ್ಕಳಿಗೂ, ದಿಯಂಗೂ ಕೂಡ ಸಖತ್ ಖುಷಿ ಆಗ್ತಿತ್ತು. ಎಲ್ಲೋ ಆಚೆ ಕರ್ಕೊಂಬಂದಿದ್ದಾರಲ್ಲ ಅಂತ. ನಾನು ಇದೇ ಹೇಳಿದ್ದು ಗೈಸ್, ನೋಡಿ ಸಾಯಿಬಾಬಾ ಎಷ್ಟು ದೊಡ್ಡದಾಗಿದೆ ಅಂತ. ನೋಡಿದ ತಕ್ಷಣ ಅಷ್ಟು ಅಟ್ರಾಕ್ಟ್ ಆಗಿಬಿಡುತ್ತೆ. ಸುಮ್ಮನೆ ಹಾಗೆ ಒಂದು ವಿಡಿಯೋ ಮಾಡ್ಕೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಗಾಯ್ಸ್. ನಿಜವಾಗ್ಲೂ ಸಖತ್ ಖುಷಿ ಆಯಿತು. ನಂದಿನಿ, ಕಲಾ ಅವ್ರ ಜೊತೆ ಹೋಗಿದ್ದು ಇನ್ನೂ ಖುಷಿ ಆಯಿತು ಗಾಯ್ಸ್. ಹೀಗೆ ಹೇಳ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮತರಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುಹೇ.
ಸೊ ಗಾಯ್ಸ್ ವಿಡಿಯೋ ಎಂಡ್ ಮಾಡೋದು ಮರ್ತೋಗಿತ್ತು. ನನ್ನ ಪೂರ್ತಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೀಗೆ ನನಗೆ ಸಪೋರ್ಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್.